ನಮಸ್ತೆ ವೀಕ್ಷಕರೇ, ಮಂಡ್ಯ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದತಿ ಮಾಡುವ ರಾಜ್ಯ ಸರ್ಕಾರದ ಅಭಿಯಾನಕ್ಕೆ ರಾಜ್ಯಾದ್ಯಂತ ಭಾರಿ ಜನಾಕ್ರೋಶವೂ ಕೂಡ ಆಗಿತ್ತು. ಅದಾದ ನಂತರ ಬಿಜೆಪಿ ನಾಯಕರು ಈ ಒಂದು ಅಭಿಯಾನಕ್ಕೆ ಸರಣಿ ವಾಗ್ದಾಳಿಯನ್ನು ಕೂಡ ನಡೆಸಿದರು. ಇದೆಲ್ಲದರ ನಂತರ ಎಚ್ಚೆತ್ತುಕೊಂಡಂತಹ ಸಿದ್ದರಾಮಯ್ಯ ಅವರು ಈಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ BPL ಕಾರ್ಡ್ಗಳನ್ನು ರದ್ದು ಮಾಡಬೇಡಿ. ಯಾರದೇ ಕಾರ್ಡ್ಗಳನ್ನು ಕೇವಲ ಸರ್ಕಾರಿ ನೌಕರರು ಹಾಗೂ ಟ್ಯಾಕ್ಸ್ ಕಟ್ಟುವಂಥವ್ರು, ಅಂದರೆ ತೆರಿಗೆ ಯಾರ್ಯಾರು ಕಟ್ತಿರ್ತಾರೆ ಈ ಎರಡು ವಿಭಾಗಕ್ಕೆ ಸೇರಿದಂತಹ ಅವ್ರನ್ನ ಮಾತ್ರ, ಅವರ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಿ, ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದು ಮಾಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಖಡಕ್ಕಾಗಿ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಇದಕ್ಕೂ ಮುಂಚೆ ಯಾವ ಒಂದು ಕಾರ್ಡ್ಗಳ ರದ್ದಾಗಿದ್ವು, 7.5 ಎಕರೆ ಜಮೀನು ಯಾರ್ಯಾರಿಗಿತ್ತು ಅವರ ಒಂದು ಕೃಷಿ ಭೂಮಿ ಹೊಂದಿದ್ದವರ ಕಾರ್ಡ್ಗಳು ಕೂಡ ರದ್ದಾಗಿತ್ತು. ಅದಾದ ನಂತರ 4 ವೀಲರ್ಸ್ ಅಂದರೆ 4 ಚಕ್ರದ ವಾಹನಗಳು ಯಾರ್ಯಾರ ಹತ್ರ ಇತ್ತು ಅವರ ಒಂದು BPL ಕಾರ್ಡ್ ರದ್ದಾಗಿತ್ತು. ತದನಂತರ 450 ರೂಗಿಂತ ಹೆಚ್ಚಾಗಿ ಕರೆಂಟ್ ಬಿಲ್ಲು ಯಾರ್ಯಾರು ಪಾವತಿ ಮಾಡ್ತಾಯಿದ್ರು ಅವರ ಒಂದು BPL ಕಾರ್ಡ್ಗಳು ಕೂಡ ರದ್ದಾಗಿತ್ತು. ಹೀಗೆ ಒಂದಷ್ಟು ಗುತ್ತಿಗೆದಾರರು, ವ್ಯಾಪಾರಿಗಳು, ಕಮಿಷನ್ ಏಜೆಂಟರು ಇವರೆಲ್ಲರ ಒಂದು BPL ಕಾರ್ಡ್ಗಳು ಕೂಡ ರದ್ದಾಗಿತ್ತು. ಆದರೆ ಈಗ ಅವರೆಲ್ಲರಿಗೂ ಕೂಡ ಕಾರ್ಡನ್ನು ಮರುಕೊಡಿ, ಅಂದರೆ ಮತ್ತೆ ಕಾರ್ಡ್ಗಳನ್ನು ಕೊಡಿ, ಯಾವುದೇ ಕಾರಣಕ್ಕೂ ಅವರ ಕಾರ್ಡ್ಗಳನ್ನು ರದ್ದು ಮಾಡಬೇಡಿ ಅಂತ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಖಡಕ್ಕಾಗಿಯೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಂತೂ ಸಿದ್ದರಾಮಯ್ಯ ಅವರು ಎಚ್ಚೆತ್ಕೊಂಡಿದ್ದಾರೆ. ಜನ ಕೂಡ ನಮಗೆ ಇದರಿಂದನೇ ನಾವೆಲ್ಲರೂ ಜೀವನ ಮಾಡ್ತಾ ಇದ್ವಿ, ನಮಗೆ ಆ ಒಂದು ರೇಷನ್ನು ತುಂಬ ಅನುಕೂಲ ಆಗಿತ್ತು. ಈಗ BPL ಕಾರ್ಡ್ಗಳನ್ನ ರದ್ದು ಮಾಡೋದ್ರಿಂದ ನಮಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ನಾವು ಬೆಳಗ್ಗೆ ಹೋಗಿ ಸಂಜೆ ಕೆಲಸಕ್ಕೆ ಹೋಗಿ ಸಂಜೆ ಬರ್ತಾ ಇರ್ತೀವಿ, ಗಾರ್ಮೆಂಟ್ಸ್ಗೆ ಹೋಗ್ತಿದ್ವಿ, ಇಂಥ ಒಂದು ಕಾರ್ಡ್ಗಳನ್ನು ಕೂಡ ನೀವು ರದ್ದು ಮಾಡಿದ್ರೆ ಹೇಗೆ ಅಂತ ಜನಾಕ್ರೋಶ ತುಂಬ ಹೆಚ್ಚಾಗೇ ಇತ್ತು. ಇದರಿಂದ ಎಚ್ಚೆತ್ಕೊಂಡಂತಹ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಈ ಒಂದು ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ BPL ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಈ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಒಂದಷ್ಟು ಗೊಂದಲಗಳು ಕೂಡ ಇತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಯಾವ BPL ಕಾರ್ಡ್ಗಳು ರದ್ದಾದರೆ ಕಾಂಗ್ರೆಸ್ ಸರ್ಕಾರ ಕೊಡ್ತಿದ್ದಂತಹ 5 ಗ್ಯಾರಂಟಿ ಯೋಜನೆಗಳೇನಿತ್ತು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಕಾರ್ಡ್ಗಳು ಯಾವಾಗ ರದ್ದಾಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬಂತು. ಅದಾದ ನಂತರ ಗೃಹಲಕ್ಷ್ಮಿ ಹಣ ಕೂಡ ರದ್ದಾಗ್ಬಿಡುತ್ತೆ, BPL ಕಾರ್ಡ್ ರದ್ದಾದರೆ ಅನ್ನೋ ಒಂದಷ್ಟು ಗೊಂದಲ ಇತ್ತು. ಅದೆಲ್ಲದಕ್ಕೂ ಕೂಡ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಭಿವೃದ್ಧಿ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾತನ್ನು ಅವರು ಕೂಡ ಈ ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ರದ್ದಾಗೋದಿಲ್ಲ. BPL ಕಾರ್ಡ್ ರದ್ದಾದರೂ ಕೂಡ ಆ ಒಂದು APLಗೆ ವರ್ಗಾವಣೆ ಆಗಿದೆ ಗೃಹಲಕ್ಷ್ಮಿ ಹಣ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ಸರ್ಕಾರಿ ನೌಕರರು ತೆರಿಗೆ ಅಂದರೆ ಟ್ಯಾಕ್ಸ್ ಯಾರ್ಯಾರು ಕಟ್ತಾರೆ ಇವರ ಈ 2 ವಿಭಾಗಕ್ಕೆ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಉಳಿದಂತೆ ಪ್ರತಿಯೊಬ್ಬರಿಗೂ ಸಹ BPL ಕಾರ್ಡ್ ರದ್ದಾದರೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಈ ಒಂದು ಚಾನ್ಸನ್ನೇ ಉಪಯೋಗಿಸ್ಕೊಳ್ತಿದ್ದಂತಹ ವಿರೋಧ ಪಕ್ಷಗಳು, ಇದು ರಾಜಕೀಯ ಅಂತ ಬಂದಾಗ ಎಲ್ಲ ಕಡೆ ಸರ್ವೇ ಸಾಮಾನ್ಯ, ಆಡಳಿತ ಪಕ್ಷ ಯಾವುದಿರುತ್ತೆ ಅದರ ವಿರುದ್ಧವಾಗಿ ವಿರೋಧ ಪಕ್ಷಗಳು ವಾಗ್ದಾಳಿಗಳನ್ನು ನಡೆಸೋದು. ಅದೇ ರೀತಿ BJPಯವರು ಕೂಡ ಈ ಒಂದು ವಿಚಾರದಲ್ಲಿ ಖಜಾನೆ ಖಾಲಿಯಾಗಿದೆ, ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ರೇಷನ್ಗಳು ಕೊಡೋದಿಲ್ಲ, BPL ಕಾರ್ಡ್ ರದ್ದು ಮಾಡ್ತಾರೆ, ಜನರು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ, ಹೀಗೆ ಹಲವಾರು ಟೀಕೆಗಳು ಕೂಡ ಬಂದಿತ್ತು. ಇದನ್ನೆಲ್ಲ ಗಮನಕ್ಕೆ ತಗೊಂಡಂತಹ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡು ಎಲ್ಲದಕ್ಕೂ ಸಹ ತೆರೆ ಎಳೆದಿದ್ದಾರೆ. ಸೊ ಹಾಗಾಗಿ ವೀಕ್ಷಕರೇ, ಯಾರೂ ಸಹ ಇದರಲ್ಲಿ ಗೊಂದಲ ಪಡುವಂತಹ, ಆತಂಕ ಪಡುವಂತಹ ವಿಚಾರ ಏನೂ ಇಲ್ಲ. ಗೃಹಲಕ್ಷ್ಮಿ ಹಣ ಕೂಡ ಬಂದೇ ಬರುತ್ತೆ. ಇನ್ನು ರೇಷನ್ BPL ಕಾರ್ಡ್ ಏನಿತ್ತು ಅದೆಲ್ಲವೂ ಸಹ ಬರುತ್ತೆ ನಿಮಗೆ. ಯಾರ್ಯಾರ ಕಾರ್ಡ್ ರದ್ದಾಗಿದೆ ಅವರೆಲ್ಲರಿಗೂ ಸಹ ಮತ್ತೆ ಸಿಗುತ್ತೆ. ಸೊ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ, ಎಲ್ಲರಿಗೂ ಸಹ ಗೃಹಲಕ್ಷ್ಮಿ ಹಣ ಕೂಡ ಬಂದೇ ಬರುತ್ತೆ, ರೇಷನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.